ಕೂಡ ಹಗರಣ ಶುರುವಾದಾಗಿಂತ ಸಿದ್ದರಾಮಯ್ಯ ಅವರು ಯಾವುದೇ ಸಭೆ ಸಮಾರಂಭ ಯಾವುದೇ ಟ್ವೀಟ್ಗಳಲ್ಲಿ ಹೇಳುವಂಥದ್ದೊಂದೇ ಜನರ ಆಶೀರ್ವಾದ ಇದೆ. ಇವತ್ತು ಕೂಡ ಟ್ವೀಟಲ್ಲಿ ಹೇಳಿರುವಂಥದ್ದೊಂದೇ, ಜನ ನನ್ನ ಬೆನ್ನ ಹಿಂದೆ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಸರ್. ಆದರೆ ಅವರ ಬೆನ್ನ ಹಿಂದೆ ಇರ್ತಕ್ಕಂಥ ಯಾವ ಜನರು ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಜನರು ಒಂದು ವಿಷಯ, ಭ್ರಷ್ಟ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವಂಥ ವ್ಯಕ್ತಿಯನ್ನು ತಮ್ಮ ಆದರ್ಶ ನಾಯಕನಾಗಿ ಆಯ್ಸ್ಕೊಳ್ಳಬೇಕೇ ಹೊರತು ಇವರು ಈ ರೀತಿ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಮುಳುಗಿರ್ತಕ್ಕಂಥ ಬೇರೆ ಬೇರೆಯವರ ಮೂಲಕ ಅಗಾಧವಾದಂಥ ಭ್ರಷ್ಟಾಚಾರಗಳು, ದೊಡ್ಡ ಪ್ರಮಾಣದ ಭ್ರಷ್ಟಾಚಾರಗಳು ಮಾಡಿರ್ತಕ್ಕಂಥ ಯಾವ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಆ ಒಂದು ಕಾಂಗ್ರೆಸ್ ಐ ಅಂತ ಪಾರ್ಟಿ ಏನಿದೆ, ಇಂದಿರಾ ಕಾಂಗ್ರೆಸ್ ಅಂತ, ಅದು ಆ ಯಾವ ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್ ಇವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದಿರಾ ಅಂತ ಇದೆ, ಆ ಪಕ್ಷದ ಸಂಸ್ಥಾಪಕಿ ಶ್ರೀಮತಿ ಇಂದಿರಾ ಗಾಂಧಿಯವರು, ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಪ್ರಾರಂಭ ಮಾಡಿ ಅದರಲ್ಲಿ ಗ್ರಾಹಕರ ಸಂಖ್ಯೆಯಲ್ಲಿ ಇವ್ರು ಮಾಡಿರ್ತಕ್ಕಂಥ ಅನಾಚಾರಗಳನ್ನು ನಿಜಕ್ಕೂ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಒಂದು ದಿನಕ್ಕೆ ಬೆಂಗಳೂರಲ್ಲಿ 174 ಕ್ಯಾಂಟೀನು, 15 ಮೊಬೈಲ್ ಕ್ಯಾಂಟೀನ್ಗಳಲ್ಲಿ 6,58,000 ಜನ ಬೆಳಗಿನ ತಿಂಡಿ, ಮಧ್ಯಾಹ್ನ ಊಟ, ಮಧ್ಯರಾತ್ರಿ ತಿಂಡಿ ಊಟ ಮಾಡ್ತಾ ಇದ್ದಾರೆ ಅಂತೇಳಿ ಲೆಕ್ಕ ಕೊಟ್ಟು ಪ್ರತಿ ತಿಂಗಳಿಗೆ 1-2 ಸಂಸ್ಥೆಯಿಂದ ಚೆಫ್ಟಾಕ್ ಮತ್ತು ರಿವಾರ್ಡ್ಸು 2 ಸಂಸ್ಥೆಯಿಂದ ತಲಾ 14 ಕೋಟಿ 28 ಕೋಟಿ ರೂಪಾಯಿಗಳ ಮೊತ್ತದ ಸಬ್ಸಿಡಿಯನ್ನು ಕೊಡೋ ಹೆಸರಿನಲ್ಲಿ ಇವರ ಅತ್ಯಂತ ಆಪ್ತ KJ ಜಾರ್ಜ್ ಅವ್ರು ಮಾಡಿರ್ತಕ್ಕಂಥ ಮಾತ್ರ ನಿಜವಾಗ್ಲೂ ಸಿದ್ದರಾಮಯ್ಯನವ್ರ ಅಭಿಮಾನಿಗಳ ನಾನು ಕೇಳ್ಕೊಳ್ಳೋದು ಬೇರೆ ಯಾವುದೇ ಹಗರಣ ಬಿಡಿ, ಎರಡೇ ನೋಡಿ ನೀವು ಸಾಕು. ಒಂದು ರೈತರು, ಒಂದು ಯಾವ ರೈತರ ಹೆಸರು ಹೇಳ್ಕೊಂಡು ಇವರು ಆಡಳಿತಕ್ಕೆ ಬಂದರು. ನಿಜಕ್ಕೂ ಅವರು 2,65,300 ಕೃಷಿ ಹೊಂಡಗಳನ್ನು ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ 2017 ಒಂದೇ ವರ್ಷದಲ್ಲಿ. ಅದರ 10% ನೀವು ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ ಅವ್ರ ಅಭಿಮಾನಿಗಳ ನಾನು ಕೇಳುವಂಥದ್ದು. ಆಮೇಲೆ ಯಾವ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬೆಂಗಳೂರಿನ BBMPಯ 174 ಇಂದಿರಾ ಕ್ಯಾಂಟೀನ್, 15 ಮೊಬೈಲ್ ಕ್ಯಾಂಟೀನ್ಗಳಲ್ಲಿ 6,58,000 ಜನ ತಿಂಡಿ ಊಟ ಮಾಡ್ತಾ ಇದ್ದಾರೆ ಅಂತ ನೀವು ಆ ಇಂದಿರಾ ಕ್ಯಾಂಟೀನ್ಗಳ ಮುಂದೆ 4-5 ಜನ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ನಿಜಕ್ಕೂ ಸಾಧ್ಯ ಇದೆಯಾ? ಹಾಗಾಗಿ ಎಲ್ಲ ಒಂದು ಕಡೆ ಇದರಲ್ಲಿ ಎರಡನ್ನ ಗಮನಿಸಿದ್ರೆ ಕೂಡ ನಿಜಕ್ಕೂ ಅವರು ಸಿದ್ದರಾಮಯ್ಯನವ್ರ ಅಭಿಮಾನಿ ಆಗಿದ್ದರೆ ನಮ್ಮ ಮಾತನ್ನು ಕೇಳೋದು ಬೇಡ, ಆ ಸ್ಥಳಗಳು ಹೋಗಿ ಅವರು ಸತ್ಯಾಂಶ ಪರಿಶೀಲನೆ ಮಾಡಿಕೊಂಡು ಅವರವರ ಜಿಲ್ಲೆಗಳಲ್ಲಿ ಅವರವರ ತಾಲೂಕುಗಳಲ್ಲಿ ಎಷ್ಟು ಕೃಷಿ ಹೊಂಡಗಳು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಒಂದು ಮಾಹಿತಿ ತಗೊಳ್ಳೋದು. ಮತ್ತು ಇಲ್ಲಿ ಬೆಂಗಳೂರು BBMPಗೆ ಬಂದು BBMP ಕೇಂದ್ರ ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಅಥವಾ ಮಂತ್ರಿ ಮಾಲ್ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ 2 ಇಂದಿರಾ ಕ್ಯಾಂಟೀನ್ಗೆ ಹೋಗಲಿ, ಆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಪ್ರತಿನಿತ್ಯ 1,370 ಜನ, BBMP ಕೇಂದ್ರ ಕಚೇರಿಗೆ ಕೂಗಳ್ತೆ ದೂರದಲ್ಲಿರ್ತಕ್ಕಂಥ ಶಾರದಾ ಚಿತ್ರಮಂದಿರದ ಪಕ್ಕದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನಲ್ಲಿ ಪ್ರತಿನಿತ್ಯ 1,400 ಜನ ತಿಂಡಿ ತಿಂತಾ ಇದ್ದಾರೆ ಅಂತಂದರೆ ಒಂದು ತಿಂಗಳಿಗೂ ಅಷ್ಟು ಜನ ತಿನ್ನಲ್ಲ, ಒಂದು ದಿನಕ್ಕೆ ಅಷ್ಟು ಜನ ತಿಂತಾ ಇದ್ದಾರೆ ಅಂತ ಹೇಳಿ ಇವರು ಲೆಕ್ಕ ಕೊಡ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೋದು. ಹಾಗಾಗಿ ಸಿದ್ದರಾಮಯ್ಯನವ್ರ ಅಭಿಮಾನಿಗಳನ್ನು ನಾನು ಕೇಳುವಂಥದ್ದು, ನೀವು ಅಭಿಮಾನ ಇರಬೇಕು, ಒಳ್ಳೆ ವ್ಯಕ್ತಿ ನಿಮ್ಮ ಅಭಿಮಾನವನ್ನು ಸದುಪಯೋಗ ಪಡಿಸ್ಕೊಳ್ಳೋಂಥ ಒಳ್ಳೆ ವ್ಯಕ್ತಿಯ ಮೇಲೆ ನಿಮ್ಮ ಅಭಿಮಾನ ಇರಬೇಕೇ ಹೊರತು ನಿಮ್ಮ ಅಭಿಮಾನವನ್ನು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ, 125ಕ್ಕೂ ಹೆಚ್ಚು ದೊಡ್ಡ ಹಗರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಯಾತಕ್ಕೆ ಸಿದ್ದರಾಮಯ್ಯನವರು ನಾನು ಒಂದು ಕೇಳುವಂಥದ್ದು, ಆಂಜನೇಯವ್ರನ್ನ ಯಾಕೆ ದೂರ ಇಟ್ಟರು? ಕಳೆದ ಬಾರಿ ಅವರು ಸಚಿವರಾಗಿದ್ದರು, ಮಂತ್ರಿ ಮಂಡಳಿ, ಇವಾಗ ಹತ್ರಕ್ಕೂ ಕೂಡ ಸೇರಿಸ್ತಿಲ್ಲ. ಯಾತಕ್ಕೆ ಇವರು ನಮ್ಮ ಇವರು ಮಾದೇವಪ್ರಸಾದ್ HC ಮಾದೇವಪ್ಪ ಅವ್ರನ್ನ ಇವರು 2-3 ವರ್ಷಗಳ ಕಾಲ ದೂರ ಇಟ್ಟಿದ್ರು? ಯಾತಕ್ಕೆ ದೂರ ಇಟ್ಟಿದ್ರು? ಅದು ಅವರಿಬ್ಬರು ಗೊತ್ತಿರ್ತಕ್ಕ. ನಾನು ಹೇಳ್ತೀನಿ ಅತ್ಯಂತ ಸ್ಪಷ್ಟವಾಗಿ, ಏನು ಸಿದ್ದರಾಮಯ್ಯನವರು ಅವ್ರಗಳ ಮೂಲಕ ಭ್ರಷ್ಟಾಚಾರ ನಡೆಸಿದ್ರು, ಅದು ಸಿದ್ದರಾಮಯ್ಯನವ್ರಿಗೆ ಏನು ತಲುಪಬೇಕಾಗಿತ್ತೋ ಅದನ್ನು ತಲುಪದೆ ಅವರವರೇ ಸ್ವಂತಕ್ಕೆ ಎತ್ಕೊಂಡೋದ್ರು. ಹಾಗಾಗಿ ಅವ್ರನ್ನ ದೂರ ಇಟ್ಟರು, ಇದೆ ವಾಸ್ತವ, ಬೇರೆ ಏನಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ವಿಷಯದಲ್ಲಿ ಸಿದ್ದರಾಮಯ್ಯನವ್ರನ್ನ ನಂಬಿಕೆ ಉಳಿಸ್ಕೊಂಡಂಥ ಒಬ್ಬ ವ್ಯಕ್ತಿ ಅಂತ ಅದು KJ ಜಾರ್ಜ್. ಹಾಗಾಗಿ KJ ಜಾರ್ಜ್ ಇವತ್ತು ಕೂಡ ಅತ್ಯಂತ ಆಪ್ತರಾಗಿದ್ದಾರೆ. ಏನು ಇವರು ಭಾಗ ಆಯಿತು ಆ ಭಾಗವನ್ನು ಸೇಫಾಗಿ ಇವತ್ತು ಅವ್ರು ಇಟ್ಟಿರ್ತಕ್ಕಂಥದ್ದು ಜಾರ್ಜ್ ಅವರು. ಹಾಗಾಗಿ ಅವರು ಜಾರ್ಜ್ ಅವ್ರನ್ನ ಇವತ್ತು ಜೊತೆಗೆ ಇಟ್ಕೊಂಡಿರ್ತಕ್ಕಂಥದ್ದು. ಇದು ಸಿದ್ದರಾಮಯ್ಯನವರ ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವರ ಅಭಿಮಾನವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಹಿಂದೆ ಲಕ್ಷಾಂತರ ಜನ ಇದ್ದಾರೆ ಅನ್ನೋ ಒಂದು ಇದರಿಂದ, ಆ ಹುಚ್ಚಿಂದ, ಆ ಒಂದು ಭ್ರಮೆಯಿಂದ ಈ ಅವರ ಹಿಂದೆ ಇದ್ದಂಥ ಜನರ ಅಭಿಮಾನವನ್ನು ದುರುಪಯೋಗ ಪಡಿಸ್ಕೊಂಡು ಈ ನಾಡಿನಲ್ಲಿ ಮಾಡಬಾರ್ದೇ ಇರೋವಂಥ ಅಕ್ರಮಗಳನ್ನು, ಅವ್ಯವಹಾರಗಳನ್ನು, ಕಾನೂನು ಬಾಹಿರವಾದಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು. ಅವರ ಅಭಿಮಾನಿಗಳು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ.